ಟಿವಿನೈನ್ನಲ್ಲಿ ಬುರುಡೆ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕೋರ್ಟ್ಗೆ ಎಸ್ಐಟಿ ಸಲ್ಲಿಸಿದ್ದ ಪ್ರಾಥಮಿಕ ವರದಿಯ ಪ್ರತಿ ಈಗ ಟಿವಿನೈನ್ಗೆ ಲಭ್ಯವಾಗಿದೆ. ಎಸ್ಐಟಿ ವರದಿ ಬಗ್ಗೆ ಹೋರಾಟಗಾರ ಜಯಂತ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನದಲ್ಲದ ಹೇಳಿಕೆಯನ್ನ ನನ್ನದು ಅಂತ ಉಲ್ಲೇಖಿಸಿದ್ದಾರೆ. ನಾನು ಷಡ್ಯಂತ್ರ ಒಪ್ಪಿಕೊಂಡಂತೆ ಉಲ್ಲೇಖವಾಗಿದೆ. ನಾನು ಯಾರ ಬಳಿಯೂ ಕೂಡ ದುಡ್ಡು ತೆಗೆದುಕೊಂಡಿಲ್ಲ. ಎಸ್ಐಟಿ ಅಧಿಕಾರಿಗಳ ತನಿಖೆಯ ದಿಕ್ಕು ತಪ್ಪಿದೆ. ನಾನು ಅದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ಮಂಗಳೂರಿನಲ್ಲಿ ಹೋರಾಟಗಾರ ಜಯಂತ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಚಾರ್ಜ್ ಶೀಟ್ ಅಂತ ಎಲ್ಲೋ ಯಾರು ಮೆನ್ಷನ್ ಮಾಡಿಲ್ಲ ಸರ್. ಅದರಲ್ಲಿ ದೋಷಾರೋಪಣಾ ಪಟ್ಟಿ ಅಂತ ಇರಬೇಕಲ್ಲ ಸರ್. ನನಗೆ ಕೊಟ್ಟಿರುವಂಥ 1100 ಪತ್ರದ ಎಲ್ಲೂ ಆ ಥರ ಒಂದು ಮೆನ್ಷನ್ ಮಾಡಿಲ್ಲ ಸರ್. ಇನ್ನು ನ್ಯಾಯಾಲಯ ಕೇಳ್ತಾ ಇದೆ, ಚಾರ್ಜ್ ಶೀಟ್ ಇದು ಏನಂತ ನ್ಯಾಯಾಲಯ ಕೇಳ್ತಾ ಇದೆ. ಅದು ಕನ್ಫರ್ಮ್ ಮಾಡಬೇಕಾಗತ್ತೆ ಎಸ್ ಐ ಟಿ ಅವರು. ನನಗೆ ನಿನ್ನೆ ಅಂದರೆ 29/11/2025 ನಾವು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನಮ್ಮ ಸೀನಿಯರ್ ವಕೀಲಾಗಿರುವಂಥ ದೊರೆರಾಜ್ ಸರ್ ಆಗಿ ನಾವೊಂದು ಅರ್ಜಿ ಹಾಕಿದ್ದೀವಿ. ಅದರ ವಾದ ವಿವಾದ ಅನ್ನು ಆಲಿಸಿ ಜಡ್ಜಿಯವರು ನಮಗೆ ಮಾಹಿತಿಯನ್ನು ಕೊಡ್ಬೋದು ಅಂತ ಹೇಳಿದ್ರು ಸರ್. ಅದರಂತೆ 26/12/2025 ಸಾಯಂಕಾಲ ನನಗೆ 1100 ಪುಟ ವರದಿನ ಕೈ ಸೇರಿ ಸರ್. ಟೋಟಲ್ 4000 ಪೇಜ್ ಇದೆ ಅಂತ ಹೇಳಿದ್ರು. ಆದರೆ 1100 ಪುಟ ವರದಿನ ಕೈ ಸೇರಿ ಸರ್. ಅದರಂತೆ ನಾನು ಓದಿ ನೋಡಿದೆ ಸರ್. ನನ್ನ ಸ್ಟೇಟ್ಮೆಂಟು ನಾನು ಮೊದಲು ಓದಿದೆ ಏನಂತೇಳಿ. ನಾನು ಈ ಹಿಂದೆಯೇ ಎಸ್ ಐ ಟಿಯ ಕೆಲವೊಂದು ಅಧಿಕಾರಿಯವರು ನನ್ನ ಮೇಲೆ ಸುಳ್ಳು ಸ್ಟೇಟ್ಮೆಂಟ್ ತಗೊಂಡು ಅವರಷ್ಟಕ್ಕೆ ಸ್ಟೇಟ್ಮೆಂಟ್ ರೆಡಿ ಮಾಡ್ತಾ ಒಂದು ದೂರು ಕೊಟ್ಟಿದ್ದೀನಿ ಸರ್. ಇವತ್ತು ನೋಡಿ ಅದು ಪಕ್ಕ ಕನ್ಫರ್ಮ್ ಆಗಿದೆ. ಅದು ಒಂದನೇ ಬುರುಡೆ ತೆಗೆದುಕೊಂಡು ಹೋಗೋದು ನನಗೆ ಗೊತ್ತೇ ಇರಲಿಲ್ಲ. ಇದು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಹೇಳಿಕೆ. ನನ್ನ ಕೈಗೆ ಬ್ಯಾಗ್ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂದ್ರು. ಅದರಂತೆ ಹೊರಟಿದ್ದೆ. ಅದ್ರಲ್ಲಿ ಏನಿದೆ ಅನ್ನೋದು ಗೊತ್ತಿರಲಿಲ್ಲ. ನನಗೆ ಕೆಟ್ಟ ಕನಸು ಬಿದ್ದಿದ್ದು ನಿಜ ಅಂತ ಜಯಂತ್ ಟಿ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ನನಗೆ ಕೊಟ್ಟರು ಬ್ಯಾಗಲ್ಲಿ ಬುರುಡೆ ಇತ್ತಾ ಇದೆ ನಾನು ನೋಡಿಲ್ಲ. ಬ್ಯಾಗ್ ಕೊಟ್ಟರು ಅದನ್ನು ಹಿಡ್ಕೊಂಡು ಹೋಗಿದ್ದೀನಿ ನಾನು. ಅದರಲ್ಲಿ ಯಾರು ಬುರುಡೆ ಇದೆ ಅಂತ ನೋಡಿರೋದು ನಾನು ನೋಡಿಲ್ಲ. ಅಲ್ಲಿ ಕೊಟ್ಟರು ನನಗೆ ಗೊತ್ತಿಲ್ಲ. ತಗೊಂಡು ಅಲ್ಲಿ ನೋಡಲಿಲ್ಲ, ಇಲ್ಲೂ ನೋಡಿಲ್ಲ ಸರ್. ಆ ಬ್ಯಾಗ್ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬಂದಿದ್ದೀನಿ ಸರ್. ಹೋಗೋ ದಾರಿಯಲ್ಲಿ ಹೌದು ನನಗೆ ಕನಸು ಬಿದ್ದಿರೋದು ಹೌದು ಅಲ್ಲಂತ ನಾನು ಹೇಳಲ್ಲ ಸರ್. ಆ ಕನಸು ವಿಷಯ ಅದಕ್ಕೆ ನಾನು ಹಿಂದೆನೇ ಹೇಳಿದ್ದೀನಿ ಸರ್. ಏನಕ್ಕೆ ಅಂತ ಕೆಲವೊಂದು ಮಾಧ್ಯಮವರು ಸುಳ್ಳು ಸುದ್ದಿ ಹೇಳುವ ಸರ್. ನೋಡಿ, ಆ ಬುರುಡೆ ಸತ್ತಿ ಇರುವಂಥ ಬುರುಡೆ, ನೊಂದ ಬುರುಡೆ ಆಗಿರ್ಬೋದು. ಅಥವಾ ಆತ್ಮಕ್ಕೆ ಶಾಂತಿ ಸಿಗಿಲ್ಲ. ಆ ಬುರುಡೆ ಮಾತ್ರ ಅಲ್ಲ, ಏನೋ ಎಲ್ಲರೂ ಹೇಳೋ ಆತ್ಮಕ್ಕೆ ಶಾಂತಿ ಸಿಗಂತಲ್ಲ. ಆತ್ಮಕ್ಕೆ ಶಾಂತಿ ಸಿಗೋದು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಒಂದು ಇದು ತಮಾಷೆ ಬುರುಡೆ ಅಲ್ಲ. ನನ್ನ ಅನುಭವ ನೋವು ನಾನು ಹೇಳ್ತಾ ಇದ್ದೆ. ತಮಾಷೆ ಮಾಡಬೇಡಿ ಅದನ್ನಂತ ಹೇಳ್ತಾ ಇದ್ದೆ. ಆದರೆ ಕೆಲವೊಬ್ಬರು ನನಗೆ ನಮ್ಮೊದ್ದು ಇದ್ದವರೇ ನನಗೆ ತಮಾಷೆ ಮಾಡ್ತಾರೆ. ಲಾಸ್ಟಿಗೆ ತಪ್ಪು ಕೇಳಿದ್ರು, ಅದು ತಪ್ಪಾಯಿತು ನಂದು, ನಾನು ಹೇಳು ತಪ್ಪಾಯ್ತು ಅಂತ. ಈ ರೀತಿಯ ಕೆಲಸ ಮಾಡ್ತಾ ಆ ಕನಸು ಅಂದರೆ ಅಂಥ ಕನಸಲ್ಲ. ಅದು ಇನ್ನು ಮುಂದಿನ ದಿನ ಹೇಳೋಣ ಯಾವ ರೀತಿಯಲ್ಲಿ ಎಲ್ಲ ಬರ್ತಾ ಇರಲಿ. ಅವಾಗ ತಮಗೆ ಹೇಳ್ತೀವಿ ಯಾವ ರೀತಿ ಕನಸು ಬಿದ್ದ ಅಂತ. ಯಾವುದೇ ಕಾರಣಕ್ಕೆ ಎಲ್ಲರಿಗೂ ಹೇಳ್ತಾರೆ ನೋಡಿ, ಅದು ಸತ್ಯವರ ಬುರುಡೆ. ಯಾವುದೋ ಆತ್ಮಗೆ ಶಾಂತಿ ಸಿಗದೆ ಓಡಾಡ್ತವರ ಬುರುಡೆ ಅದಲ್ಲ. ಅದಕ್ಕೋಸ್ಕರ ಒಂದು ಶಾಂತಿ ಸಿಗಿಲ್ಲ, ಅದಕ್ಕೆ ನೆಮ್ಮದಿ ಸಿಗಿಲ್ಲ ನಾವು ಹೋರಾಟ ಮಾಡ್ತಾ ಇರೋದು. ಯಾವುದೇ ಷಡ್ಯಂತ್ರ ಅಲ್ಲ, ದುಡ್ಡು ಆಸೆಗೋಸ್ಕರ ಮಾಡ್ತಾ ಇಲ್ಲ ಅಂತ ಈ ರಾಜ್ಯದ ಜನತೆಗೂ ಪ್ರತಿಯೊಬ್ಬರಿಗೂ ಹೇಳಲಿಚ್ತಾ ಇದ್ದೀನಿ ಸರ್. ಹೌದು, ನಾನು ಹೇಳಿದೆ, ನಾನು ಈ ಥರ ಕನಸು ಬಿತ್ತು, ನಾನು ಇನ್ನೂ ತರಲ್ಲ ಅಂತ ಬಿಟ್ಟು ಬಂದಿದ್ದೆ ಸರ್. ಹೌದು, ಬಿಟ್ಟು ಬಂದಿರೋದು ಹೌದು. ಹಾಂ, ಯಾವುದು ಮತ್ತೆ ತಿರುಗಿ ಕಳಿಸಿದ್ರು. ಅದು ನಾನು ಅದರಲ್ಲಿ ಐಟಮ್ ಇದೆ ಅಂತ ನಾನು ನೋಡಿಲ್ಲ.